ಆತ್ಮೀಯ ವೀಕ್ಷಕರೇ, ಎಲ್ಲರಿಗೂ KP ಎಕ್ಸಲೆಂಟ್ ಕ್ಲಾಸಸ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು 8ನೇ ತರಗತಿ ಗಣಿತ ಪ್ರಕಾಶ ಭಾಗ 1 ಈ ಒಂದು ಪುಸ್ತಕದಲ್ಲಿ ಇಲ್ಲಿಯವರೆಗೆ 4 ಅಧ್ಯಾಯಗಳ ಎಲ್ಲ ಕಂಡುಹಿಡಿಯಿರಿ ಪ್ರಶ್ನೋತ್ತರಗಳನ್ನು ವಿಡಿಯೋ ಮಾಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರಾದರೂ ನೋಡಿಲ್ಲ ಅಂತಂದ್ರೆ ನಮ್ಮ ಚಾನಲ್ಗೆ ಹೋಗಿ ನೀವು ವಿಡಿಯೋಸನ್ನು ನೋಡಬಹುದು. ಸೊ ಈ ಒಂದು ವಿಡಿಯೋದಲ್ಲಿ ನಾನು 8ನೇ ತರಗತಿಯಲ್ಲಿ ಭಾಗ 1ರಲ್ಲಿ ಬರ್ತಕ್ಕಂತಹ ಅಧ್ಯಾಯ 5 ಸಂಖ್ಯೆಗಳ ಆಟ, ಈ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂತಹ ಏನು ಕ್ವಶನ್ಸ್ ಇದ್ದಾವೆ, ಏನು ಕಾನ್ಸೆಪ್ಟ್ ಇದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನೋಡ್ರಿ. ಸಂಖ್ಯೆಗಳ ಆಟ 5.1 ಇದು ಗುಣಕವೇ ಅಂತ ನಮಗಿಲ್ಲಿ ಕೇಳಿದಾರೆ ನೋಡ್ರಿ. ಕ್ರಮಾನುಗತ ಸಂಖ್ಯೆಗಳ ಮೊತ್ತ. ಅಂಶು ಕ್ರಮಾನುಗತ ಸಂಖ್ಯೆಗಳ ಮೊತ್ತವನ್ನು ಅನ್ವೇಷಿಸುತ್ತಾನೆ. ಈ ಕೆಳಗಿನಂತೆ ಅವನು ಬರೆದಿದ್ದಾನೆ. ಇಲ್ಲಿ ನಿಮಗೆ ಗೊತ್ತಾಗಬೇಕು ಕ್ರಮಾನುಗತ ಅಂತಂದ್ರೆ ಏನು ಅಂತ. ಕ್ರಮಾನುಗತ ಅಂತಂದರೆ ಒಂದಾದ ನಂತರ ಒಂದು, ಫಾರ್ ಎಕ್ಸಾಂಪಲ್ 2 ನೆಕ್ಸ್ಟ್ ನಂಬರ್ 3, ಇವೆರಡನ್ನು ನಾವು ಕ್ರಮಾನುಗತ ಅಂತ ಕರಿತೀವಿ. ನೆಕ್ಸ್ಟ್ 8 ನೆಕ್ಸ್ಟ್ ಏನು ಬರ್ತದೆ 9 ಬರ್ತದೆ. ಸೊ ಇವೆರಡನ್ನು ನಾವೇನಂತ ಕರಿತೀವಿ ಕ್ರಮಾನುಗತ. ಹಾಗೆ 2, 3, 4, 5, 6 ಇವೆಲ್ಲ ಕ್ರಮಾನುಗತ ಸಂಖ್ಯೆಗಳು, ಅಂದರೆ 1 by 1 ಒಂದರ ಮುಂದಿರ್ತಕ್ಕಂತಹ ನಂಬರ್ಸೇ. ಸೊ ಅವುಗಳನ್ನು ನಾವು ಕ್ರಮಾನುಗತ ಸಂಖ್ಯೆಗಳು ಅಂತ ಕರಿತೀವಿ. ಸೊ ಅದರ ಮೊತ್ತವನ್ನು ಇಲ್ಲಿ ಅಂಶು ಅನ್ವೇಷಿಸ್ತಾರೆ ನೋಡ್ರಿ. 7ಅನ್ನು ನಾವು 3+4 ಅಂತ ಬರೀಬಹುದು. ಅಂದರೆ ಈ ಒಂದು ಸಂಖ್ಯೆಯನ್ನು 2 ಕ್ರಮಾನುಗತ ಸಂಖ್ಯೆಗಳ ಮೊತ್ತವಾಗಿ ನಾವು ನೋಡ್ಬೋದು. 3+4 ಆ್ಯಡ್ ಮಾಡಿದ್ವಿ ಅಂತಂದ್ರೆ 7 ಬರ್ತದೆ. 3+4 ಇವಂಥ ನಂಬರ್ಸ ಕ್ರಮಾನುಗತ ಸಂಖ್ಯೆಗಳು. ಇನ್ನು ಮುಂದೆ 1+, 2+, 3+4 ಈ 4 ಕ್ರಮಾನುಗತ ಸಂಖ್ಯೆಗಳನ್ನು ಕೂಡಿಸಿದೆ ಅಂತಂದ್ರೆ 10 ಬರ್ತದೆ. ಹಾಗೆ ನೆಕ್ಸ್ಟ್ ನೋಡ್ರಿ 3+4+5 ಇದನ್ನು 3 ಕ್ರಮಾನುಗತ ಸಂಖ್ಯೆಗಳು, 3ರ ನಂತರ 4, 4ರ ನಂತರ 5. ಸೊ ಈ 3 ಕ್ರಮಾನುಗತ ಸಂಖ್ಯೆಗಳನ್ನು ನಾನು ಕೂಡಿಸಿದೆ ಅಂತಂದ್ರೆ ನನಗೆ 12 ಬರ್ತದೆ. ಎಷ್ಟು ಬರ್ತದೆ ನನಗೆ 12 ಬರ್ತದೆ. 3 ಕ್ರಮಾನುಗತ ಸಂಖ್ಯೆಗಳೇ ಇವು. ನೆಕ್ಸ್ಟ್ 7 ಮತ್ತು 8ಅನ್ನು ಕೂಡಿಸಿದೆ ಅಂದರೆ 15 ಬರ್ತದೆ. ಸೊ ಈ 15ಅನ್ನು ಪಡಿಬೇಕಂದ್ರೆ ನನಗೆ ಇನ್ನೊಂದು ವಿಧಾನ ಐತಿ. ಹೆಂಗೆ 4, 5, 6 4, 5, 6 ಕೂಡಿಸಿರ 6, 4, 10, 10, 5, 15. ಸೊ 4, 5, 6 ನೀವು ಎಂಥ ಸಂಖ್ಯೆಗಳು ಕ್ರಮಾನುಗತ ಸಂಖ್ಯೆಗಳು. ಮತ್ತು 15ನೇ ಬಡಿಯೋ ಇನ್ನೊಂದು ವಿಧಾನ ಐತೆ ನಮಗೆ. 1, 2, 3, 4, 5 ಇದು ನೋಡ್ರಿ 3, 3, 6, 6, 4, 10, 10, 5, 15. ಸೊ ಈ ರೀತಿ ಅವ ಏನು ಮಾಡ್ತಾನೆ ಅಂಶು ಅಂತಂದರೆ ಕ್ರಮಾನುಗತ ಸಂಖ್ಯೆಗಳನ್ನು ಕೂಡಿಸುವುದರ ಮೂಲಕ ಅವುಗಳ ಮೊತ್ತವನ್ನು ಕಂಡುಹಿಡಿತಾನ ಅವ. ನೆಕ್ಸ್ಟ್ ಈಗ ಅವನು ಆಶ್ಚರ್ಯಚಕಿತನಾಗಿದ್ದಾನೆ. ಸೊ ಇದನ್ನೆಲ್ಲ ಮಾಡಿ ಅವನ ರಿಸಲ್ಟ್ ನೋಡಿ ಅವಂಗ ಆಶ್ಚರ್ಯಚಕಿತ ಆಗ್ಯಾನ. ನಾನು ಪ್ರತಿ ಸ್ವಾಭಾವಿಕ ಸಂಖ್ಯೆಯನ್ನು ಕ್ರಮಾನುಗತ ಸಂಖ್ಯೆಗಳ ಮೊತ್ತವಾಗಿ ಬರೆಯಬಹುದೇ? ಅವ ಇದನ್ನೆಲ್ಲ ಮಾಡಿ ನೋಡಿ ಅವ ಆಶ್ಚರ್ಯ ಆಗ್ತಾನೆ. ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆ ಅಂದರೆ ನಿಮಗೆ ಗೊತ್ತಿದೆ, ನ್ಯಾಚುರಲ್ ನಂಬರ್ಸ್ ಅಂದರೆ 1, 2, 3 ಆ್ಯಂಡ್ ಸೋ ಆನ್ ಅಪ್ ಟು ಇನ್ಫಿನಿಟಿ ತನಕ. ಇವುಗಳನ್ನು ಕ್ರಮಾನುಗತ ಸಂಖ್ಯೆಗಳ ಮೊತ್ತವಾಗಿ ಬರಿಬಹುದು ಅಂತ ಅವಂಗೆ ಆಶ್ಚರ್ಯ ಆಗತ್ತೆ. ನಾನು ಯಾವ ಸಂಖ್ಯೆಗಳನ್ನು ಕ್ರಮಾನುಗತ ಸಂಖ್ಯೆಗಳ ಮೊತ್ತವಾಗಿ ಒಂದಕ್ಕಿಂತ ಹೆಚ್ಚು ರೀತಿಯಲ್ಲಿ ಬರೆಯಬಹುದು? ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟು ನಾನು 15ಅನ್ನು 3 ಬೇರೆ ಬೇರೆ ವಿಧಾನಗಳಲ್ಲಿ ಕ್ರಮಾನುಗತ ಸಂಖ್ಯೆಗಳ ಮೊತ್ತವಾಗಿ ಬರೆದಿದ್ದೀನಿ. ಇಂಥವು ಎಷ್ಟು ಸಂಖ್ಯೆಗಳದಾವ, ಯಾವ ಸಂಖ್ಯೆಯನ್ನು ನಾನು ಈ ರೀತಿ ಬರಿಬಹುದು ಅಂತ ಅವ ಆಶ್ಚರ್ಯಚಕಿತನಾಗ್ತಾನೆ. ನೆಕ್ಸ್ಟ್ ಎಲ್ಲ ಬೆಸ ಸಂಖ್ಯೆಗಳನ್ನು 2 ಕ್ರಮಾನುಗತ ಸಂಖ್ಯೆಗಳ ಮೊತ್ತವಾಗಿ ಬರೆಯಬಹುದು ಎಂದು ನನಗೆ ತಿಳಿದಿದೆ. ಎಲ್ಲ ಸಮಸಂಖ್ಯೆಗಳನ್ನು ಕ್ರಮಾನುಗತ ಸಂಖ್ಯೆಗಳ ಮೊತ್ತವಾಗಿ ನಾವು ಬರೆಯಬಹುದೇ? ಅಂದರೆ ಎಲ್ಲ ಬೆಸ ಸಂಖ್ಯೆಗಳನ್ನು, ಫಾರ್ ಎಕ್ಸಾಂಪಲ್ 1, 3, 5, 7. ಸೊ ಇವನ್ನೆಲ್ಲ ಏನು ಮಾಡ್ಬೋದು ಅಂತ ಕ್ರಮಾನುಗತ ಸಂಖ್ಯೆಗಳ ಮೊತ್ತವಾಗಿ ಬರಿಬೋದು. ಹೌದು, 1+2 ಅಂದರೆ 3, 1+2+ ನೋಡ್ರಿ ಇಲ್ಲೇ ಇದು 5, ಇದು 1 ಬರ್ಬೇಕಂತಂದ್ರೆ 1. ಸೊ 3 ಬರ್ಬೇಕಂತಂದ್ರೆ 1+2, 5 ಬರ್ಬೇಕಂದ್ರೆ 2+3, 7 ಬರ್ಬೇಕಂತಂದ್ರೆ 3+4. ಸೊ ಈ ರೀತಿ ಎಲ್ಲ ಬೆಸ ಸಂಖ್ಯೆಗಳನ್ನು ನಾನು ಕ್ರಮಾನುಗತ ಸಂಖ್ಯೆಗಳ ಮೊತ್ತವಾಗಿ ಬರಿಬಹುದು. ಹಂಗೆ ಸಮ ಸಂಖ್ಯೆಗಳನ್ನು ಬರಿಬೋದೇನ ಅಂತ ಕೇಳಿದ ನಾವು. ಇದನ್ನು ನೋಡ್ರಿ, ನಿಮಗೆ ಬೇಕಂದ್ರೆ ಕ್ಲಿಯರ್ ಮಾಡ್ತೀನಿ. ಬೆಸ ಸಂಖ್ಯೆಗಳನ್ನು ನೋಡ್ರಿ. 1 ಬರಬೇಕು ಅಂದ್ರೆ 0 ಮತ್ತು 1 ಕೂಡಿಸಿದ್ರೆ 1 ಬರ್ತೈತೆ. 3 ಬರಬೇಕಂದ್ರೆ 1 ಮತ್ತು 2 ಕೂಡಿಸಿದ್ರೆ 3 ಬರ್ತೈತಿ. 4 ಬೆಸ ಸಂಖ್ಯೆ ಅಲ್ಲ. 5 ಬರಬೇಕಂತಂದ್ರೆ 2 ಮತ್ತು 3 ಕೂಡಿಸಿದ್ರೆ 5 ಬರ್ತದೆ.
7 ಬರಬೇಕಂತಂದರೆ 3 ಮತ್ತು 4 ಹಿಂಗೆ ಬೆಸ ಸಂಖ್ಯೆಗಳನ್ನು ನಾವು ಕ್ರಮಾನುಗತ ಸಂಖ್ಯೆಗಳ ಮೊತ್ತವಾಗಿ ಬರೀಬಹುದು. ಹಿಂಗೆ ಸಮ ಸಂಖ್ಯೆಗಳನ್ನು ಬರೀಬಹುದೇನಾ ಅಂತ ಆಶ್ಚರ್ಯ. ಮುಂದಿನ ಒಂದು ಕಾನ್ಸೆಪ್ಟನ್ನು ತಿಳಿತಾ ಹೋದರೆ ನಿಮ್ಗೆ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಏನಾಗ್ತಾವಪ್ಪ ಅಂತಂದ್ರೆ ದೊರೀತಾ ಹೋಗ್ತಾವ. ನಾನು 0ಯನ್ನು ಕ್ರಮಾನುಗತ ಸಂಖ್ಯೆಗಳ ಮೊತ್ತವಾಗಿ ಬರೆಯಬಹುದೇ? ಬಹುಶಃ ಅವಶ್ಯವಿದ್ದರೆ ನಾನು ಋಣಾತ್ಮಕ ಸಂಖ್ಯೆಗಳನ್ನು ಬಳಸಬೇಕು ಅಂತ ಹೇಳ್ತಾನೆ. ಅಂದರೆ 0ಯನ್ನು ಕ್ರಮಾನುಗತ ಸಂಖ್ಯೆಗಳ ಮೊತ್ತವಾಗಿ ಬರೆಯಬಹುದೇ ಅಂತ ಕೇಳ್ತಾನೆ ಅವನು. ನೆಕ್ಸ್ಟ್, ಈ ಪ್ರಶ್ನೆಗಳನ್ನು ಮತ್ತು ನಿಮಗೆ ಉದ್ಭವಿಸಬಹುದಾದ ಯಾವುದೇ ಇತರ ಪ್ರಶ್ನೆಗಳನ್ನು ಯೋಚಿಸಿ ಅವುಗಳನ್ನು ತರಗತಿಯಲ್ಲಿ ಚರ್ಚಿಸಿ ಅಂತ ಹೇಳಿದ್ದಾರೆ. ಇದೇ ಥರ ನಿಮಗೂ ಯಾವುದಾದ್ರೂ ಪ್ರಶ್ನೆಗಳ ಉದ್ಭವ ಆಗ್ತಾ ಇತ್ತಂದರೆ ಅವುಗಳನ್ನು ಏನು ಮಾಡಿರಿ ಅಂತ ಹೇಳಿದ್ದಾರೆ ಅವರ ತರಗತಿಯಲ್ಲಿ ಚರ್ಚೆ ಮಾಡಿರಿ ಅಂತ ಹೇಳಿದ್ದಾರೆ. ಇನ್ನು ಮುಂದೆ ಯಾವುದಾದರೂ 4 ಕ್ರಮಾನುಗತ ಸಂಖ್ಯೆಗಳನ್ನು ತೆಗೆದುಕೊಳ್ಳಿ. ಉದಾಹರಣೆಗೆ 3, 4, 5, 6 ನಡುವೆ ಪ್ಲಸ್ ಮತ್ತು ಮೈನಸ್ ಚಿಹ್ನೆಗಳನ್ನು ಹಾಕಿ ಎಷ್ಟು ವಿಭಿನ್ನ ಸಾಧ್ಯತೆಗಳಿವೆ ಅವೆಲ್ಲವನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಮುಂದೆ ನೋಡ್ರಿ ಏನು ಹೇಳಿದಾರೆ ಅವರ 3, 4, 5, 6 ಈ 4 ಸಂಖ್ಯೆಗಳನ್ನು ಬಳಕೆ ಮಾಡಿಕೊಳ್ರಿ. ಎಲ್ಲೆಲ್ಲಿ ಸಾಧ್ಯ ಇದೆಯೋ ಪ್ಲಸ್ ಮೈನಸ್ ಚಿಹ್ನೆಗಳನ್ನು ಹಾಕ್ರಿ. ಇವುಗಳನ್ನು ಬರೆಯೋಕ್ಕೆ ಎಷ್ಟು ಸಾಧ್ಯತೆಗಳಿದಾವೆ, ವಿಭಿನ್ನ ಎಷ್ಟು ಸಾಧ್ಯತೆಗಳಿದಾವೆ ಅಂತ ಅವ್ರ ಪ್ರಶ್ನೆಯನ್ನು ಕೇಳಿದ್ದಾರೆ. ಅವೆಲ್ಲವನ್ನು ಬರೀರಿ ಅಂತ ಹೇಳಿದ್ದಾರೆ. ಮುಂದಿನ ಒಂದು ಪೇಜ್ ನೋಡ್ರಿ 118 ಅವರು 2 ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ. 3 + 4 - 5 + 6 ಪ್ಲಸ್ ಚಿಹ್ನೆಗಳನ್ನು ಮೊದಲು ನಾವೇನು ಮಾಡ್ಬೇಕ್ರಿ ಕೂಡಿಸ್ಬೇಕು. ಇಲ್ಲಿ ನೋಡ್ರಿ 6, 4, 13, 13 ಏನೈತಿ ಇಲ್ಲಿ 13ರಲ್ಲಿ 5ಅನ್ನು ನಾವು ಏನು ಮಾಡಬೇಕು ಕಳಿಬೇಕು. ಎಷ್ಟು ಬರ್ತದೆ ನನಗೆ 8. ನೆಕ್ಸ್ಟ್ ಇದು ಪ್ಲಸ್ ಇದ್ದಿದ್ದು ಹಾಗೆ ಇಡ್ರಿ, ಮೈನಸ್ ಎಲ್ಲ ಕೂಡಿಸ್ಬೇಕು. ಯಾಕಂದರೆ ಸಜಾತಿ ಚಿಹ್ನೆಗಳನ್ನ ಕೂಡಿಸ್ತೀವಿ, ದೊಡ್ಡ ಸಂಖ್ಯೆಗೆ 0 ಚಿಹ್ನೆಯನ್ನು ಇಡ್ತೀವಿ. 6, 4, 10, 10, 5, 15 -15. 3 - 15ನಲ್ಲಿ 15ರಲ್ಲಿ 3 ಕಳೆದ್ರೆ 12. ದೊಡ್ಡ ಸಂಖ್ಯೆಗೆ ಮೈನಸ್ ಇದೆ, ಉತ್ತರಕ್ಕೆ ಏನು ಬರ್ತದೆ ಮೈನಸ್ ಬರ್ತದೆ. ನಂತರ ಇಲ್ಲಿ ನೋಡ್ರಿ ಇಂತಹ 8 ಉಕ್ತಿಗಳು ಸಾಧ್ಯ. ಎಷ್ಟು ಉಕ್ತಿಗಳಂತ 8 ಉಕ್ತಿಗಳನ್ನು ನಾವು ಬರಿಬಹುದಂತ. ಎಲ್ಲ ಸಾಧ್ಯತೆಗಳನ್ನು ವ್ಯವಸ್ಥಿತವಾಗಿ ಪಟ್ಟಿ ಮಾಡಲು ನೀವು ಕೆಳಗಿನ ಚಿತ್ರಗಳನ್ನು ಏನು ಮಾಡ್ಬೋದು ಬಳಸಬಹುದು. ಇಲ್ಲಿ ನೋಡ್ರಿ 3 + 4 + 5 + 6 ಇಲ್ಲೈತಿ. 3 + 4 + 5 + 6 ಅಂದರೆ ಎಷ್ಟು ಬರ್ತದೆ ನೋಡ್ರಿ 6, 4, 10, 10, 5, 15, 15, 3, 18. ಇನ್ನು ಇಲ್ಲಿ ನೋಡ್ರಿ 4, 3, 7, 7, 3, 10, 12, 12 6 ಕಳೆದ್ರೆ 6 ಬರ್ತದೆ. ಸೊ ಮತ್ತು ನಮಗೆ ಅವ್ರು ಕೊಟ್ಟಾರೆ 3 + 4 -4 -5 + 6 -5 + 6. ಇಲ್ಲಿ ನೋಡ್ರಿ ಪ್ಲಸ್ ಆ್ಯಡ್ ಮಾಡಿರಿ. 6, 4, 10, 10, 3, 15, 15ರಲ್ಲಿ 5 ಕಳೆದ್ರೆ 10. ಸರಿನಾ? ನೆಕ್ಸ್ಟ್ ಇದು ಬರ್ರಿ 3 + 4 - 5 - 6 3 + 4 - 5 - 6 ಇದನ್ನ ಯಾವ ರೀತಿ ಕೂಡಿಸ್ತೀರಿ? ಪ್ಲಸ್ ಕೂಡಿಸ್ರಿ. 4, 3 ಎಷ್ಟು ಬರ್ತದೆ 7 ಬರ್ತದೆ. ಇದು ಎಷ್ಟಾಗ್ತದೆ 5, 5, 6 -11 ಆಗ್ತದೆ. ಇದು 7, ಇದು -11. 11ರಾಗ 7 ಕಳೆದ್ರೆ ಎಷ್ಟು ಬರ್ತದೆ ನನಗೆ 4 ಬರ್ತದೆ. 11 ದೊಡ್ಡ ಸಂಖ್ಯೆಗೆ ಚಿಹ್ನೆ ಮೈನಸ್ ಐತಿ, ಉತ್ತರಕ್ಕೆ ಮೈನಸ್ ಬರ್ತದೆ. ನೆಕ್ಸ್ಟ್ 3 - 4 ತೊಗೋಬೇಕೀಗ. 3 - 4 3 - 4 +5 + 6 +5 + 6 3 - 4 +5 + 6 ನೋಡಿರಿ ಪ್ಲಸ್ ಇರೋದನ್ನೆಲ್ಲ ಆ್ಯಡ್ ಮಾಡಿರಿ. 6, 5, 11 11 3 14 14 4 4 ಕಳೆದ್ರೆ 10 ಬರುತ್ತೆ. ಇನ್ನು ನೆಕ್ಸ್ಟ್ ಇದು ಬರ್ರಿ 3 - 4 +5 - 6 ನೋಡ್ಬೋದು ನೀವು 3 - 4 +5 - 6 ಪ್ಲಸ್ಸನ್ನು ಆ್ಯಡ್ ಮಾಡ್ತೀನಿ, ಮೈನಸ್ಸನ್ನು ಸಜಾತಿ ಚಿಹ್ನೆಗಳನ್ನ ಕೂಡಿಸ್ತೀನಿ. 5, 3 +8 6, 4 -10 10ರಲ್ಲಿ 8 ಕಳೆದ್ರೆ 2 ದೊಡ್ಡ ಸಂಖ್ಯೆಗೆ ಚಿಹ್ನೆ ಮೈನಸ್ ಇದೆ, ಉತ್ತರಕ್ಕೆ ಮೈನಸ್ ಬರ್ತದೆ. ನೆಕ್ಸ್ಟ್ 3 - 4 -4 -5 3 - 4 -5 +6 ಪ್ಲಸ್ಸನ್ನು ಆ್ಯಡ್ ಮಾಡಿರಿ. 6, 3 9 6, 3 9 ಇಲ್ಲಿ ನೋಡ್ರಿ ಇದು +9 ಆಗುತ್ತೆ. 5 -5 -4 -9 +9 -9 ಅಂದರೆ ಏನು ಬರ್ತದೆ ರೀ 0 ಬರ್ತದೆ. ಇನ್ನು ನೆಕ್ಸ್ಟ್ 3 - 4 3 - 4 3 - 4 -5 -6 -5 ಇಲ್ಲಿ ಪ್ಲಸ್ ಇರೋ ಟರ್ಮ್ 3 ಒಂದೇ ಐತಿ, ಮೈನಸ್ ಇರುವ ಯಾವ್ಯಾವುದು ನೋಡ್ರಿ 4 6 4 10 ಇದು 15
3 ಮೈನಸ್ 15 ಅಂತಂದ್ರೆ 15ರಲ್ಲಿ 3 ಕಳೆದ್ರೆ 12 ಬರ್ತೈತಿ. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಐತಿ. ಉತ್ತರಕ್ಕೆ ನಾವೇನು ಇಡಬೇಕು? ಮೈನಸನ್ನು ಇಡಬೇಕು. ಸೊ ಇಷ್ಟೆಲ್ಲ 8 ಉಕ್ತಿಗಳನ್ನು ನಾವು ಈ 4 ಅಂಕಿಗಳನ್ನು ಉಪಯೋಗಿಸಿಕೊಂಡು 8 ಉಕ್ತಿಗಳನ್ನು ನಾವಿಲ್ಲಿ ಬರೆದಿದ್ದೀವಿ ನೋಡ್ರಿ. ಪ್ರತಿ ಬೀಜೋಕ್ತಿಯ ಮೌಲ್ಯಮಾಪನ ಮಾಡಿ ಮತ್ತು ಅದರ ಪಕ್ಕದಲ್ಲಿ ಫಲಿತಾಂಶವನ್ನು ಬರೆಯಿರಿ. ಫಲಿತಾಂಶವನ್ನು ಬರೀರಿ ಅಂತ ಹೇಳ್ಯಾರ, ಲೆಕ್ಕಾಚಾರ ಮಾಡಿ. ಸೊ ಫಲಿತಾಂಶವನ್ನು ಸಹ ನಾವು ಬರೆದಿದ್ದೀವಿ. ಏನಾದರೂ ಆಸಕ್ತಿದಾಯಕ ಸಂಗತಿ ಗಮನಿಸಿರುವಿರಾ ಅಂತ ಕೇಳಿದ್ದಾರೆ. ಏನು ಗಮನಿಸಿದ್ರಿ ನೋಡ್ರಿ, ಫಲಿತಾಂಶವನ್ನು ನೋಡ್ರಿ. 18, 6, 10, -4, 10, -2, 0, -12. ಫಲಿತಾಂಶದಲ್ಲಿ ಏನು ವೀಕ್ಷಿಸಿದ್ವಿ ಅಂದ್ರೆ ಬಂದಂತಹ ಎಲ್ಲ ಸಂಖ್ಯೆಗಳು ನಮಗೇನು ಬಂದಿದ್ದಾವೆ? ಸಮ ಸಂಖ್ಯೆಗಳೇ ಬಂದಿದ್ದಾವೆ ನೋಡ್ರಿ. 18, 6, 10, 4, 10, 2, 12, -12. ಸೊ ಎಲ್ಲ ಫಲಿತಾಂಶಗಳು ಏನಾಗಿದ್ದಾವೆ ಇಲ್ಲಿ? ಸಮ ಸಂಖ್ಯೆಗಳಾಗಿವೆ. ಎಲ್ಲ ಫಲಿತಾಂಶಗಳು ಏನಾಗಿದ್ದಾವೆ ಇಲ್ಲಿ? ಸಮ ಸಂಖ್ಯೆಗಳಾಗಿವೆ. ನಂತರ ಈಗ ಬೇರೆ 4 ಅನುಕ್ರಮ ಸಂಖ್ಯೆಗಳನ್ನು ತೆಗೆದುಕೊಳ್ಳಿ. ಈ ಹಿಂದೆ ಮಾಡಿದಂತೆ ಪ್ಲಸ್ ಮತ್ತು ಮೈನಸ್ ಚಿಹ್ನೆಗಳನ್ನು ಹಾಕಿ ಪ್ರತಿ ಬೀಜೋಕ್ತಿಯ ಫಲಿತಾಂಶವನ್ನು ಕಂಡುಹಿಡಿಯಿರಿ. ನೀವು ಏನನ್ನು ಗಮನಿಸುತ್ತೀರಿ ಅಂತ ಕೇಳಿದ್ದಾರೆ. ಸೇಮ್ ಇಲ್ಲಿ ಹೆಂಗೆ 3, 4, 5, 6 ತೊಗೊಂಡಾರಲ್ಲ, ನಾನು ಏನು ಮಾಡ್ತೀನಿ? ಕ್ರಮಾನುಗತ ಸಂಖ್ಯೆಗಳನ್ನು ತೊಗೊತೀನಿ. ಏನು ಮಾಡೋಣ? 1, 2, 3, 4 ಅಂತ ತೊಗೊಳ್ಳೋಣ. 1, 2, 3, 4 ಅಂತ ತೊಗೊಂಡ್ರೆ ಫಸ್ಟ್ 4 ಕೂಡಿಸ್ಬೇಕು. 1 + 2 + 3 + 4 ನೋಡಿರಿ. 3 × 1 = 4, 4 × 8, 9, 10 ಬರ್ತದೆ ಇದು. ನೆಕ್ಸ್ಟ್ ಫಸ್ಟ್ ಪ್ಲಸ್ ಲಾಸ್ಟ್ ಒಂದು ಮೈನಸ್. 1 + 2 + 3 -4. ಇಲ್ಲಿ ನೋಡಿರಿ, 2 1 3, 3 3 6, 6 4 ಆದ್ರೆ 2. ಅದೇ ರೀತಿ ಇಲ್ಲಿ ನೋಡಿರಿ, 1 + 2 -3 + 4 -3 + 4. 2 1 3, 3 3 ಕಳೆದ್ರೆ 0, ಉಳಿದಿದ್ದು +4 ಇದಾಯ್ತಾ. ನೆಕ್ಸ್ಟ್ 3 + 4 ಇವೆರಡಕ್ಕೂ ಮೈನಸ್ ಅಂದ್ರೆ 1 + 2 -3 -4. ಇಲ್ಲಿ ನೋಡ್ಬೋದು 1 1 2 + 1 3, 3 - 3 ಕ್ಯಾನ್ಸಲ್ ಆಗಿ ಏನು ಉಳಿತ್ರಿ? -4 ಉಳಿತು. ನೆಕ್ಸ್ಟ್ ಇಲ್ಲಿ ಬರ್ರಿ, 1 ನೆಕ್ಸ್ಟ್ -2 ಇದ್ರ ತಕ್ಕಂಗೆ ಚಿಹ್ನೆಗಳನ್ನು ನಾನು ಬದಲು ಮಾಡ್ಕೊತಾ ಇದ್ದೀನಿ, ಉಕ್ತಿಗಳನ್ನು ಬರ್ಕೊತಾ ಇದ್ದೀನಿ. +3 + 4 +3 + 4 ಇಲ್ಲಿ ನೋಡ್ಬೋದು ನೀವು. 1 -2 ಅಂದರೆ -1, 1 -2 ಅಂತಂದ್ರೆ -1, -1 + 3 ಅಂದರೆ +2, 2 + 4 ಅಂದರೆ 6. ಇದೇನಾಯಿತು? 6 ಆಯಿತು. ನೆಕ್ಸ್ಟ್ 1 ಇದ್ರ ತಕ್ಕಂಗೆ ಬರ್ಕೋತೀನಿ. 1 -2 +3 -4 +3 -4 ನೋಡ್ರಿ. ಇಲ್ಲಿ ಸಜಾತಿ ಚಿಹ್ನೆಗಳಿಂದ ತಾನು ಕೂಡಿಸ್ತೀನಿ. 3 1 4, 4 4 ಆದರೆ 0, ರಿಮೈನಿಂಗ್ ಅಂದರೆ -2 ಬರ್ತದೆ. ನೆಕ್ಸ್ಟ್ ಇದಾಯಿತು. ಇಲ್ಲಿ ಬರ್ರಿ, 1 -2 -3 + 4, 1 -2 1 -2 -3 1 -2 -3 + 4. ಸೊ ನೋಡಿರಿ, ಪ್ಲಸ್ ಆ್ಯಡ್ ಮಾಡಿರಿ. 4 1 5 ಏನು ಬಂತು? 4 1 5, ಇದು 3 -3 -2 ಅಂದರೆ -5, +5 - 5 is 0. ನೆಕ್ಸ್ಟ್ ಇದೇ ರೀತಿ 1 -2 -3 -4, 1 -2 -3 -4. ಇಲ್ಲಿ ನೋಡಿರಿ, -2 -3 ಅಂದರೆ -5, -5 -4 ಅಂದರೆ -9, 1 -9 ಅಂದರೆ -8 ಬರ್ತದೆ. ಸೊ ಅವ್ರು ಏನು ಹೇಳಿದರು ನಮ್ಗೆ, ಇದೇ ರೀತಿ ನೀವೇನು ಬೇರೆ 4 ಅನುಕ್ರಮ ಸಂಖ್ಯೆಗಳನ್ನು ತೆಗೆದುಕೊಂಡು ನೀವು ಏನನ್ನು ಗಮನಿಸುತ್ತೀರಿ ಅಂದ್ರೆ, ಮತ್ತೆ ನಮಗೆ ಫಲಿತಾಂಶದಲ್ಲಿ ಎಲ್ಲ ಎಂಥ ಸಂಖ್ಯೆಗಳೇ ಬಂದಿವೆ ಅಂತಂದ್ರೆ ಎಲ್ಲ ನಮಗೆ ಸಮ ಸಂಖ್ಯೆಗಳೇನೆ ನಮ್ಗೆ ಸಿಕ್ಕಿದಾವೆ. ನೀವು ಗಮನಿಸಬಹುದು, ಇಲ್ಲಿರ್ತಕ್ಕಂತಹ ಎಲ್ಲ ಅಂಕಿಗಳು ಸಂಖ್ಯೆಗಳು ಸಮ ಸಂಖ್ಯೆಗಳೇ ಆಗಿವೆ. ಎಲ್ಲ ಫಲಿತಾಂಶಗಳು ಇಲ್ಲಿಯೂ ಸಹ ಏನಾಗಿದ್ದಾವೆ? ಸಮ ಸಂಖ್ಯೆಗಳೇ ಆಗಿದ್ದಾವೆ. ಎಲ್ಲ ಫಲಿತಾಂಶಗಳು ಸಮ ಸಂಖ್ಯೆಗಳಾಗಿವೆ. ಮುಂದೆ ನೋಡ್ರಿ, ಇದನ್ನು ಮತ್ತೊಂದು 4 ಕ್ರಮಾನುಗತ ಸಂಖ್ಯೆಗಳ ಗಣಕ್ಕೆ ಪುನರಾವರ್ತಿಸಿ ನಿಮಗೆ ತಿಳಿದದ್ದನ್ನು ಹಂಚಿಕೊಳ್ಳಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ರಿ, 3 4 5 6 ಕ್ರಮಾನುಗತ ಸಂಖ್ಯೆಗಳನ್ನು ತೆಗೆದುಕೊಂಡು ಇಲ್ಲಿ ಪ್ಲಸ್ ಇಟ್ಟಿದ್ದಾರೆ, ಇಲ್ಲಿ ಮೈನಸ್ ಇಟ್ಟಿದ್ದಾರೆ. ರಿಸಲ್ಟ್ ಏನು ಬಂದಿದೆ? 8 ಅಂತ ಬಂದಿದೆ. ಆನಂತರ
ಇಲ್ಲೆಲ್ಲ ಮೂರು ಕಡೆ ಏನು ಇಟ್ಟಿದ್ದಾರೆ, ಮೈನಸ್ ಇಟ್ಟಿದ್ದಾರೆ, ಇದೊಂದು ಪ್ಲಸ್. ಮೈನಸ್ 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 ಜಾತಿ ಚಿಹ್ನೆಗಳಿದ್ರೆ ಅದನ್ನು ನಾವೇನು ಮಾಡ್ತೀವಿ, ಕೂಡಿಸ್ತೀವಿ. ಕೂಡಿಸಿ ಏನು ಮಾಡ್ತೀವಿ ಅಂತಂದ್ರೆ 3ರಿಂದ ಕಳಿತೀವಿ. ಸೊ ನನಗೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ ಉತ್ತರ ಮೈನಸ್ ಅಂತಲೇ ಬರ್ತದೆ. ಸೊ ನಾವು ಇದನ್ನು ಏನು ಮಾಡ್ಬೇಕಂತಂದ್ರೆ ಇನ್ನೂ ಸ್ವಲ್ಪ ಏನು ಮಾಡ್ಬೇಕಂತಂದ್ರೆ ಚಿಹ್ನೆಗಳನ್ನು ಚೇಂಜ್ ಮಾಡಿ ನಾವು ಅದನ್ನು ಏನು ಮಾಡಬೇಕಾ ಮಾಡೋಣ ನೋಡಿರಿ. 3 + 4 + 5 - 6 ಮಾಡ್ತೀನಿ. ಆನ್ಸರ್ ಎಷ್ಟು ಬರ್ತದೆ ಅಂತ ನೋಡಿರಿ. 5 4 9 10 11 12 12. 5 4 9 3 12 ಬಂತು. 12ರಲ್ಲಿ 6 ಕಳೆದ್ನಿ ಅಂದ್ರೆ ಆನ್ಸರ್ ಇಸ್ 6 ಅಂತ ಬಂದಿದೆ. ಮತ್ತು ಬೇರೆ ಥರ ಮಾಡಿರಿ. ಇಲ್ಲಿ ಫಸ್ಟ್ ಮೈನಸ್ ಇಡೋಣ. 3 - 4 + 5 + 6 ಅಂತ ಮಾಡೋಣ. ಎಷ್ಟು ಬರ್ತದೆ ನೋಡಿರಿ. 6 5 11 11 3 14 14ರ 4 ಕಳೆದ್ರೆ 10 ಬರ್ತದೆ. ಸೊ ನೋಡ್ಬೋದು ಬಂದಂಥ ಎಲ್ಲ ಉತ್ತರಗಳು ನಮಗೆ ಸಮಸಂಖ್ಯೆನೇ ಆಗಿವೆ. ನೀವು ಗಮನಿಸ್ಬೋದು ಇಲ್ಲಿ ಬಂದಂತಹ ಎಲ್ಲ ಉತ್ತರಗಳು ಸಮಸಂಖ್ಯೆನೇ ಆಗಿವೆ. ಸೊ ಇಲ್ಲಿಯೂ ಸಹ ನೀವೇನು ಮಾಡ್ಬೋದು, ಟ್ರೈ ಮಾಡಿ ನೋಡಿರಿ. ಇದೇ ಥರ 4 ಕ್ರಮಾನುಗತ ಸಂಖ್ಯೆ 5 6 7 8 4 ಕ್ರಮಾನುಗತ ಸಂಖ್ಯೆಗಳಿವೆ. ಸೊ ಇವುಗಳನ್ನು ಮತ್ತೆ ಬೇರೆ ರೀತಿ ಥರ ನಾವೇನು ಮಾಡೋಣ, ಪ್ರಯತ್ನ ಮಾಡೋಣ. 5 + 6 + 7 - 8 ಮಾಡೋಣ ನೋಡಿರಿ ಎಷ್ಟು ಬರ್ತದೆ. 6 5 11 11 7 18 18ರಲ್ಲಿ 8 ಕಳೆದ್ನಿ ಅಂತಂದ್ರೆ ನನಗೆ 10 ಬರ್ತದೆ. ಸೊ ನೀವು ಇದನ್ನೇ ಹೀಗೆ ಕಂಟಿನ್ಯೂ ಮಾಡ್ತಾ ಹೋದ್ರಿ ಅಂತಂದರೆ ನಿಮಗೇನು ಬರ್ತಾವೆ, ಇಲ್ಲಿ ಸಮ ಸಂಖ್ಯೆಗಳೇ ಬರ್ತಾವೆ. ನೆಕ್ಸ್ಟ್ ಇಲ್ಲಿ ಬೇರೆ ಒಂದು ನೀವು ತೊಗೊಳ್ರಿ ನಂಬರ್ ಅಂತ ಕೊಟ್ಟ ಚಿಹ್ನೆಗಳನ್ನ ಅವರ ಕೊಟ್ಟಿದ್ದಾರೆ. ಸೊ ಆನ್ಸರ್ ಎಷ್ಟು ಬರ್ತದೆ ಅಂತ ನೋಡ್ಕೊಳ್ಳಿ. ಕ್ರಮಾನುಗತ 4 ಅಂಕಿಗಳನ್ನ ತೊಗೋಬೇಕು. ಯಾವ್ದು ತೊಗೊಳ್ರಿ, ಇಲ್ಲಿ ಆಲ್ರೆಡಿ 1 2 3 4 ಐತಿ. 3 4 5 6 3 4 5 6 5 6 7 8. ನೆಕ್ಸ್ಟ್ 7 8 9 ತೊಗೊಳ್ಳಿ, 3 ಆಗ್ತೈತಿ. 6 7 8 9 ತೊಗೊತೀನಿ. 6 7 8 9 ಪ್ಲಸ್ ಇರೋದನ್ನು ಕೂಡಿಸ್ರಿ, ಮೈನಸ್ ಇರೋದನ್ನ ನಂತರ ಕಳೆಯೋಣ. ಇಲ್ಲಿ ನೋಡಿರಿ 9 7 ಎಷ್ಟಾಗ್ತದೆ ರೀ, 9 7 16 ಆಗ್ತದೆ. 16 6 22 ಆಗ್ತದೆ. 8 ಕಳೆದ್ನಿ ಅಂತಂದ್ರೆ 22ರಲ್ಲಿ 8 ಕಳೆದ್ನಿ ಅಂತಂದ್ರೆ ನನಗೆ ಎಷ್ಟು ಬರ್ತದೆ ಅಂತಂದ್ರೆ 14 ಬರ್ತದೆ. ಆನ್ಸರ್ 14. ಮತ್ತು ಇಲ್ಲೇ ತೊಗೊಳ್ರಿ 6 7 8 9 ಮೈನಸ್ಗಳನ್ನೆಲ್ಲ ಕೂಡಿಸಿ ನಂತರ 6ರಿಂದ ಅದನ್ನು ಕಳಿಬೇಕು. ನೀವು ನೋಡ್ಬೋದು 9 8 17 17 7 ಅಂತಂದ್ರೆ 24 ಬರ್ತದೆ. ಅಂದರೆ -24 ಇದೆ. 6 -24 -24ರಲ್ಲಿ 6 ಕಳೆದೆ ಅಂತಂದ್ರೆ ನನಗೆ ಆನ್ಸರ್ -18 ಅಂತ ಬರ್ತದೆ. ಸೊ ದೊರೆತಂತಹ ಎಲ್ಲ ಸಂಖ್ಯೆಗಳು ಏನಾಗಿದಾವ್ರಿ, ಇಲ್ಲಿ ಸಮ ಸಂಖ್ಯೆಗಳೇನೇ ಆಗಿದಾವ ನೋಡ್ರಿ. ಕೆಲವು ಮೊತ್ತಗಳು ಯಾವುದೇ 4 ಅನುಕ್ರಮ ಸಂಖ್ಯೆಗಳನ್ನು ಆಯ್ಕೆ ಮಾಡಿದರೂ ಯಾವಾಗಲೂ ಕಾಣಿಸಿಕೊಳ್ಳುತ್ತವೆ. ಅದು ಅಷ್ಟು ಆಸಕ್ತಿದಾಯಕವಲ್ಲವೇ. ನೀವು ನೋಡ್ಬೋದು ಯಾವುದೋ 4 ಕ್ರಮಾನುಗತ ಸಂಖ್ಯೆಗಳನ್ನು ತಗೊಂಡು ನೀವು ಗಣಿತದ ಯಾವುದೇ ಒಂದು ಕ್ರಿಯೆಯನ್ನು ಮಾಡಿದ್ರಿ ಅಂತಂದ್ರೆ ನಿಮಗೆ ದೊರೀತಕ್ಕಂತಹ ಸಂಖ್ಯೆ ಏನಾಗಿರ್ತಾವಪ್ಪ ಅಂತಂದರೆ ಸಮ ಸಂಖ್ಯೆಗಳೇನೇ ಆಗಿರ್ತಾವ. ಸೊ ಅದನ್ನು ನೀವಿಲ್ಲಿ ಬರಿಬೇಕಾಗ್ತದೆ ರೀ. ಮುಂದೆ ಯಾವುದೇ 4 ಕ್ರಮಾನುಗತ ಸಂಖ್ಯೆಗಳನ್ನು ಆಯ್ಕೆ ಮಾಡಿದರೂ ಈ ಮಾದರಿಗಳು ಸಂಭವಿಸುತ್ತವೆಯೇ? ತಾರ್ಕಿಕತೆಯ ಮೂಲಕ ಕಂಡುಹಿಡಿಯುವ ಒಂದು ಮಾರ್ಗವಿದೆಯೇ? ಸುಳಿವು ಬೀಜಗಣಿತವನ್ನು ಬಳಸಿ 8 ಬೀಜೋಕ್ತಿಗಳನ್ನು ಸಾಮಾನ್ಯ ರೂಪದಲ್ಲಿ ವಿವರಿಸಿ ಅಂತ ಹೇಳಿದ್ದಾರೆ. ಜನರಲ್ ಫಾರ್ಮ್ ಬರೀರಿ ಅಂತ ಹೇಳಿದ್ದಾರೆ. ಸೊ 4 ಕ್ರಮಾನುಗತ ಸಂಖ್ಯೆಗಳನ್ನು ತಗೊಂಡೆ ಅಂತಂದರೆ ಏನು ಬರ್ತದೆ, ಸೊ ಜನರಲ್ ಫಾರ್ಮ್ ಬರೀಬೇಕಾಗಿದೆ. ನಾ ಈಗ ಎನ್ ಮೊದಲನೇ ಪದ ಎನ್ ಅಂದರೆ ಅದ್ರ ಮುಂದಿನ ಸಂಖ್ಯೆ n+1 ಆಗಿರ್ತದೆ. ಸೊ ನೋಡಿರಿ n+1 ಆಗಿರ್ತದೆ. ನೆಕ್ಸ್ಟ್ ಅದ್ರ ಮುಂದಿಂದು n+2 ಆಗಿರ್ತದೆ. ಅದ್ರ ಮುಂದಿಂದು n+3 ಆಗಿರ್ತದೆ. ನೆಕ್ಸ್ಟ್ 8 ಹೇಳಿದಾರಲ್ಲ ಅವ್ರು, ಸೊ 8 n+4 n+5 n+6 n+7 ಈ 1 2 3 4 ಇವು 4 8 ಆಗ್ತಾವೆ. ಇದಕ್ಕೆಲ್ಲ ಸರಿ ಹೊಂತದನ ಅಂತ ನೀವು ಬೇಕಾದರೆ ಒಂದು ಸಲ ನೋಡಿರಿ. n ಇದ್ದಲ್ಲಿ 1 ಹಾಕ್ರಿ, ಇದು 1 ಬರ್ತದೆ. 1 + 1 2 ಆಗ್ತದೆ. 1 + 2 3 ಆಗ್ತದೆ. 1 + 3 4 ಆಗ್ತದೆ. ನೀವು n ಇದ್ದಲ್ಲಿ 1 ಹಾಕ್ರಿ. n ಇದ್ದಲ್ಲಿ 1 ಹಾಕಿದ್ರಿ ಅಂದ್ರೆ 1 1 + 1 2 ಬರೀಬೇಕಂದ್ರೆ 1 + 1 1 + 2 1 + 3 1 ಅಂದರೆ 1 1 + 1 ಅಂದರೆ 2 1 + 2 ಅಂದರೆ 3 1 + 4 ಅಂದರೆ 4. ಸೊ ನೀವು ಗಮನಿಸ್ಬೋದು ಎನ್ನನ್ನು ಯಾವುದೇ ಬೆಲೆಗೆ ತೊಗೊಂಡ್ರಿ ಅಂತಂದ್ರೆ ನಿಮ್ಗೆ 4 ಕ್ರಮಾನುಗತ ಸಂಖ್ಯೆಗಳು ಅಥವಾ ಅಂಕಿಗಳು ನಿಮ್ಗೆ ಏನಾಗ್ತಾವಪ್ಪ ಅಂತಂದ್ರೆ ಸಿಗ್ತಾವ. ಸಾಮಾನ್ಯ ರೂಪ ಅಂದರೆ n+1 n+2 n+3 n+4 n+5 n+6 n+7 ಅಂತ ನೋಡ್ಬೋದು. ಮುಂದೆ ನೋಡ್ರಿ, ಎಲ್ಲ ಉಕ್ತಿಗಳ ಫಲಿತಾಂಶಗಳು ಸಮಸಂಖ್ಯೆಗಳು ಎಂದು ನೀವು ಗಮನಿಸಬಹುದು.
2ರ ಅಪವರ್ತನವನ್ನು ಸಮಸಂಖ್ಯೆಗಳು ಹೊಂದಿರುತ್ತವೆ. 2ರ ಅಪವರ್ತನವನ್ನು ಹೊಂದಿರುವ ಋಣಾತ್ಮಕ ಸಂಖ್ಯೆಗಳು ಸಹ ಸಮಸಂಖ್ಯೆಗಳಾಗಿರುತ್ತವೆ. ಉದಾಹರಣೆಗೆ -2, -4, -6 ಮತ್ತು ಇತ್ಯಾದಿ. ನಿಮ್ಮ ತರಗತಿಯಲ್ಲಿ ಯಾರಿಗಾದರೂ ಬೆಸ ಸಂಖ್ಯೆ ಬಂದಿದೆಯೇ ಎಂದು ಪರಿಶೀಲಿಸಿ. ಅಂದ್ರೆ ನೀವು ಯಾವುದೇ 4 ಕ್ರಮಾನುಗತ ಸಂಖ್ಯೆಗಳನ್ನ ತೊಗೊಂಡ್ರೆ ಅದರ ಮೊತ್ತವನ್ನು ಮಾಡಿದ್ರಿ ಅಂತಂದರೆ ನಿಮಗೆ ಬೆಸ ಸಂಖ್ಯೆ ಯಾರಿಗಾದರೂ ಬಂದೈತೇನಂತ ಕೇಳ್ತಾರೆ. ಇಲ್ಲ. ಹಾಗಾದರೆ 2ರ ಅಪವರ್ತನಗಳು ಎಲ್ಲ ಸಮಸಂಖ್ಯೆಗಳು ಏನಾಗಿರ್ತಾವಪ್ಪ ಅಂದ್ರೆ 2ರ ಅಪವರ್ತನಗಳಾಗಿರ್ತಾವೆ. 2ರ ಅಪವರ್ತನಗಳಾಗಿರ್ತಾವೆ. ಎಲ್ಲ ಸಮಸಂಖ್ಯೆಗಳು 2ರ ಅಪವರ್ತನಗಳಾಗಿರ್ತಾವೆ. ಹಾಗೂ ಅವು ಪ್ಲಸ್ ಆಗಿರ್ಬೋದು ಇಲ್ಲ ಮೈನಸ್ ಆಗಿರ್ಬೋದು. ಚಿಹ್ನೆಗಳ ಸಂಬಂಧ ಬರುವುದಿಲ್ಲ ಸಮಸಂಖ್ಯೆ ಬೆಸ ಸಂಖ್ಯೆಗೆ. ಪ್ಲಸ್ಸರೇ ಇರಲಿ ಮೈನಸ್ಸರೇ ಇರಲಿ, ಇದು ಸಮಸಂಖ್ಯೆನೇ. ಇದು ಸಮಸಂಖ್ಯೆ, ಇದು ಸಮಸಂಖ್ಯೆ. ಸೊ ಇವೆಲ್ಲ ಏನಪ್ಪ ಅಂತಂದ್ರೆ ಸಮಸಂಖ್ಯೆಗಳು 2ರ ಅಪವರ್ತನಗಳಾಗಿರ್ತಾವಂತ. 2ರ ಅಪವರ್ತನ ಅನ್ಬೋದು ಅಥವಾ 2ರ ಗುಣಕಗಳಾಗಿರ್ತಾವಂತ ನಾವಿಲ್ಲಿ ಹೇಳಬಹುದು. 4 ಅನುಕ್ರಮ ಸಂಖ್ಯೆಗಳನ್ನು ಆಯ್ಕೆ ಮಾಡಿದಾಗ ಅವುಗಳ ಮಧ್ಯೆ ಪ್ಲಸ್ ಮತ್ತು ಮೈನಸ್ ಚಿಹ್ನೆಗಳನ್ನು ಎಲ್ಲಿ ಹಾಕಿದರೂ ದೊರಕುವ ಉಕ್ತಿಗಳು ಯಾವಾಗಲೂ ಸಮಮಿತಿಯನ್ನು ಹೊಂದಿರುತ್ತವೆ. ಅಂದರೆ ನೀವು ಇಲ್ಲಿ ಗಮನಿಸ್ಬೋದು, ಇಲ್ಲಿ ನಾವು ಆಲ್ರೆಡಿ ಮಾಡಿ ನೋಡಿದ್ದೀವಿ. ಎಲ್ಲಿ ಬೇಕಾದಲ್ಲಿ ಪ್ಲಸ್, ಎಲ್ಲಿ ಬೇಕಾದಲ್ಲಿ ಮೈನಸ್ ಹಾಕಿ ನಾವು ಈ ಉಕ್ತಿಯನ್ನು ಸಿಂಪ್ಲಿಫೈ ಮಾಡಿದ್ವಿ ಅಂತಂದ್ರೆ ನನಗೆ ಸಮಮಿತಿನೇ ದೊರೀತದ. ಸರಿನಾ? ಅಂದ್ರೆ ಸಮಸಂಖ್ಯೆಗಳೇ ದೊರೀತಾವ ಅಂತ ಇದರ ಅರ್ಥ. ಸಮಮಿತಿಯನ್ನು ಹೊಂದಿರುತ್ತವೆ ಅಂತ ಹೇಳ್ತಾರೆ. ಯಾವುದೇ 4 ಸಂಖ್ಯೆಗಳನ್ನು ತೆಗೆದುಕೊಳ್ಳಿ, 8 ವಿಭಿನ್ನ ರೀತಿಯಲ್ಲಿ ಪ್ಲಸ್ ಮತ್ತು ಮೈನಸ್ ಚಿಹ್ನೆಗಳನ್ನು ಹಾಕಿ ಉಂಟಾಗುವ ಬೀಜೋಕ್ತಿಯನ್ನು ಮೌಲ್ಯಮಾಪನ ಮಾಡಿ ಅವುಗಳ ಸಮತೆಯ ಬಗ್ಗೆ ನೀವು ಏನನ್ನು ಗಮನಿಸುತ್ತೀರಾ ಅಂತ ಮತ್ತೆ ಅದನ್ನೇ ಕ್ವಶನನ್ನು ಕೇಳಿದ್ದಾರೆ. ಇಲ್ಲಿ ನಾವು ಮಾಡಿದ್ದೀವಿ ಆಲ್ರೆಡಿ. 4 ಚಿಹ್ನೆಗಳನ್ನು 4 ಸಂಖ್ಯೆಗಳನ್ನು ತೆಗೆದುಕೊಂಡು 8 ವಿಧದಲ್ಲಿ ನಾವು ಮಾಡಿದ್ದೀವಿ ನೋಡಿರಿ. 1 2 3 4 5 6 7 8 8 ವಿಧದಲ್ಲಿ ನಾವು ಲೆಕ್ಕಾಚಾರ ಪ್ಲಸ್ ಮೈನಸ್ ಅದನ್ನು ಬೇರೆ ಬೇರೆ ಕಡೆ ಹಾಕಿ ಮಾಡಿದಾಗೂ ನಮಗೇನು ಬಂದಿದೆ ಅಂತಂದ್ರೆ ಸಮತೆನೇ ಬಂದಿದೆ, ಸಮಮಿತಿನೇ ಬಂದಿದೆ ಅಂತ ಹೇಳ್ಬೋದು. ಅಂದರೆ ಉತ್ತರ ಏನು ಬಂದಿದೆ? ಸಮಸಂಖ್ಯೆನೇ, ಸಮಮಿತಿನೇ ಹೊಂದಿರ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಸಮತೆಯ ಬಗ್ಗೆ ನೀವು ಏನೇನೋ ಗಮನಿಸುತ್ತೀರಾ? ಯಾವಾಗಲೂ ಸಮಮಿತಿಯನ್ನೇ ಹೊಂದಿರ್ತೈತಿ. ಯಾವಾಗಲೂ ನೀವು ಇದು ಎಕ್ಸಾಂಪಲನ್ನು ಬೇರೆ ಎಕ್ಸಾಂಪಲ್ ಕೊಟ್ಟು ಸಹ ನೀವು ಏನು ಮಾಡ್ಬೋದು? ಸಾಲ್ವ್ ಮಾಡ್ಬೋದು ಇದನ್ನು, ನೋ ಪ್ರಾಬ್ಲಮ್. ರಿಸಲ್ಟ್ ಏನು ಬರ್ತೈತಪ್ಪ ಅಂತಂದ್ರೆ ಯಾವಾಗಲೂ ಸಮಮಿತಿ ಹೊಂದಿರುತ್ತದೆ. ಅಂದ್ರೆ ಏನು ಬರ್ತದೆ ಅಂದಂಗೆ ಸಮಸಂಖ್ಯೆಗಳೇ ಬರ್ತಾವಂತ ಅರ್ಥ. ಸಮಮಿತಿ ಹೊಂದಿರುತ್ತವೆ ಅಂತ ಬರಿಬೇಕಾಗ್ತದೆ. 4ರ ಸಂಖ್ಯೆಗಳ ಇತರ ಗಣಗಳೊಂದಿಗೆ ಪುನರಾವರ್ತಿಸಿ. ಅಂದರೆ ಬೇರೆ ಬೇರೆ ಸಂಖ್ಯೆ 4 ಅಂಕಿ ಸಂಖ್ಯೆಗಳನ್ನ ತೆಗೆದುಕೊಂಡು ನೀವು ಮತ್ತೆ ಅದನ್ನೇನು ಮಾಡಿರಿ ಅಂತಂದ್ರೆ ಪುನರಾವರ್ತನೆ ಮಾಡಿರಿ ಅಂತ ನಮಗವರ ಹೇಳಿದ್ದಾರೆ. ನೆಕ್ಸ್ಟ್, ಇದು ಏಕೆ ಸಂಭವಿಸುತ್ತದೆ ಎಂದು ವಿವರಿಸಲು ಒಂದು ಮಾರ್ಗವಿದೆ. ಅಂದರೆ ಯಾಕೆ ಸಮಸಂಖ್ಯೆಗಳನ್ನೇ ಬರ್ತಾವಂತ ಹೇಳಲಿಕ್ಕೆ ಏನಾದರೂ ಮಾರ್ಗ ಇದೆಯಾ ಅಂತ ಕೇಳ್ತಾರೆ. ಸುಳಿವು: 2 ಸಂಖ್ಯೆಗಳ ಮೊತ್ತ ಮತ್ತು ವ್ಯತ್ಯಾಸದ ಸಮತೆಯ ನಿಯಮಗಳ ಬಗ್ಗೆ ಯೋಚಿಸಿ ಅಂತ ಹೇಳಿದ್ದಾರೆ. 2 ಸಂಖ್ಯೆಗಳ ಮೊತ್ತ ಮತ್ತು ವ್ಯತ್ಯಾಸವನ್ನು ಮಾಡಿದ್ರೆ ಯಾವ ರೀತಿ ನಿಯಮ ಬರ್ತದೆ ಅಂತ ಕೇಳಿದ್ದಾರೆ. ಅವರ ವಿವರಣೆಯನ್ನು ಸಹ ಅವ್ರು ಕೊಟ್ಟಿದ್ದಾರೆ, ನೀವು ಗಮನಿಸ್ಬೋದು. ಸೊ ಮುಂದಿನ ಪುಟಗಳಲ್ಲಿ ಅದರ ವಿವರಣೆಯನ್ನು ನಿಮಗವರ ನೀಡ್ತಾ ಹೋಗ್ತಾರೆ ನೋಡ್ರಿ. ವಿವರಣೆ 1 ಕೊಡ್ತಾರೆ. ABCD ಈ 4 ಸಂಖ್ಯೆಗಳಿಂದ ರೂಪುಗೊಂಡ 8 ಬೀಜೋಕ್ತಿಗಳಲ್ಲಿ ಯಾವುದನ್ನಾದರೂ ನಾವು ಪರಿಗಣಿಸೋಣ. ಅದರ ಒಂದು ಚಿಹ್ನೆಯನ್ನು ಬದಲಿಸಿದಾಗ ಅದರ ಮೌಲ್ಯವು ಯಾವಾಗಲೂ ಒಂದು ಸಮ ಸಂಖ್ಯೆಯಿಂದ ಹೆಚ್ಚಾಗುತ್ತದೆ ಅಥವಾ ಕಡಿಮೆಯಾಗುತ್ತದೆ. ಏಕೆ ಎಂದು ನೋಡೋಣ. ಇಲ್ಲಿ ನೋಡ್ಬೋದು ನೀವು 4 ಸಂಖ್ಯೆ ABCD ರೂಪುಗೊಂಡಂತಹ 8 ಬೀಜೋಕ್ತಿಗಳನ್ನು ನಾವು ಪರಿಗಣಿಸಿದ್ವಿ ಅಂತಂದ್ರೆ, ಸೊ ಇಲ್ಲಿ ಮಾಡಿದ್ದೀವಿ 8 ಬೀಜೋಕ್ತಿಗಳನ್ನು ಪರಿಗಣಿಸಿವಿ. ಇದನ್ನು 3 A, 4B, 5C, 6 D ಅಂತ ತೆಗೆದುಕೊಂಡ್ರೆ, ಸೊ ಅದರಲ್ಲಿ ಯಾವುದಾದ್ರೂ ಒಂದು ಚಿಹ್ನೆಯನ್ನು ನಾವು ಬದಲಿಸಿದ್ವಿ ಅಂತಂದ್ರೆ ಅದರ ಮೌಲ್ಯ ಯಾವಾಗಲೂ ಏನಾಗಿರ್ತೈತಿ? ಸಮಸಂಖ್ಯೆನೇ ಆಗಿರ್ತೈತಿ. ಸೊ ಅದರ ಒಂದು ಚಿಹ್ನೆಯನ್ನು ಬದಲಿಸಿದಾಗ ಅದರ ಮೌಲ್ಯವು ಯಾವಾಗಲೂ ಒಂದು ಸಮಸಂಖ್ಯೆಗಿಂತ ಹೆಚ್ಚಾಗುತ್ತದೆ ಅಥವಾ ಕಡಿಮೆಯಾಗುತ್ತದೆ. ಏಕೆ ಎಂದು ನೋಡೋಣ ಅಂತ ಹೇಳ್ತಾರೆ. ಒಂದು ಸಂಖ್ಯೆ ಹೆಚ್ಚಾಗ್ತದಂತ, ಇಲ್ಲ ಒಂದು ಸಂಖ್ಯೆ ಕಡಿಮೆ ಆಗ್ತದಂತ. ಯಾಕಂತ ನೋಡ್ರಿ ಅಂತ ನೋಡೋಣ ಬನ್ನಿ. ಸೊ ಒಂದು ಸಂಖ್ಯೆ ಬೀಜೋಕ್ತಿಯನ್ನು ಕೊಟ್ಟಿದ್ದಾರೆ ಇಲ್ಲಿ. ಅದನ್ನು ನಾವು ಒಂದು ಚಿಹ್ನೆಯನ್ನು ಏನು ಮಾಡ್ಬೇಕಂತ ಹೇಳ್ಯಾರ ಅವರ? ಬದಲು ಮಾಡ್ಬೇಕಂತ ಹೇಳಿದಾರೆ. ಅದರ ಒಂದು ಚಿಹ್ನೆಯನ್ನು ಬದಲಿಸಿದಾಗ, ಸೊ ಈ ಪ್ಲಸ್ ಬಿ ಇದನ್ನು ಮೈನಸ್ ಬಿ ಮಾಡ್ತಾರೆ ರೀ ಅವರು. ಏನು ಮಾಡ್ತಾರೆ? ಒಂದು ಚಿಹ್ನೆಯನ್ನು ಬದಲಾವಣೆ ಮಾಡಿದಾಗ ಯಾವಾಗಲೂ ಒಂದು ಸಮ ಸಂಖ್ಯೆಗಿಂತ ಹೆಚ್ಚಾಗ್ತದೆ ಅಥವಾ ಕಡಿಮೆ ಆಗ್ತದೆ ಅಂತ ಹೇಳ್ಯಾರ ಅವರು. ಸೊ ಏನಾಗ್ತದೆ ಅಂತ ನೋಡೋಣ್ರಿ. A + B - C - D ಇದರಲ್ಲಿ ಬಿ ಬೆಲೆಯನ್ನು ಪ್ಲಸ್ ಇದನ್ನು ಮೈನಸ್ ಮಾಡಿ ಏನು ಮಾಡ್ತಾರಂತಂದ್ರೆ ಇಲ್ಲಿ ಬರೆದಿದ್ದಾರೆ ನೋಡ್ರಿ. A - B
ಬಿದ ಬೆಲೆ ಮಾತ್ರ ಚಿಹ್ನೆ ಮಾತ್ರ ಬದಲು ಮಾಡಿದ್ದಾರೆ. ಸಿದು ಮೈನಸ್ ಐತಿ, ಡಿದು ಮೈನಸ್ ಮಾಡ್ತೀವಿ. ಈಗ ಅದನ್ನೇನು ಮಾಡ್ಬೇಕಂತ ಹೇಳಿದ್ರೆ ವ್ಯತ್ಯಾಸ ಮಾಡಿರಿ. ವ್ಯತ್ಯಾಸ ಅಂತಂದ್ರೆ ಕಳಿಬೇಕು ಅಂತ ಅರ್ಥ. ಇದರಿಂದ ಇದನ್ನು ಕಳಿಬೇಕು. ಹೆಂಗಂತ ನಿಮಗೆ ಗೊತ್ತಿದೆ ಕಳಿಯೋದು ಅಂತಂದ್ರೆ ಎ ಪ್ಲಸ್ ಫಸ್ಟ್ ಚಿಹ್ನೆಯನ್ನು ತೊಗೊತೀರಿ, ಎ ಪ್ಲಸ್ ಬಿ ಮೈನಸ್ ಸಿ ಮೈನಸ್ ಡಿ. ಇದನ್ನು ಏನು ಮಾಡ್ಬೇಕಂತಂದ್ರೆ ಇದಕ್ಕೆ ಬ್ರ್ಯಾಕೆಟ್ ಹಾಕಬೇಕು. ಯಾಕಂದ್ರೆ ಇಲ್ಲಿ 4 ಪದಗಳಿದಾವೆ. ಸೊ ನಾ ಮೈನಸ್ ಹಾಕಲಿಲ್ಲ, ಬ್ರ್ಯಾಕೆಟ್ ಹಾಕಲಿಲ್ಲ ಅಂತಂದರೆ ಈ ಮೈನಸ್ ಈ ಪದಕ್ಕೆ ಮಾತ್ರ ಅಪ್ಲೈ ಆಗೋ ಥರ ಅನ್ನಿಸ್ತದೆ. ಸೊ ಎ ಮೈನಸ್ ಬಿ ಮೈನಸ್ ಸಿ ಮೈನಸ್ ಡಿ ಮಾಡ್ಕೊಂಡು ಸಿಯನ್ನು ಒಳಗೆ ಮಲ್ಟಿಪ್ಲಿಕೇಶನ್ ಇದಕ್ಕೆ ಮೈನಸ್ ಒಳಗೆ ಮಲ್ಟಿಪ್ಲಿಕೇಶನ್ ಮಾಡ್ಬೇಕ್ರಿ. ಫಸ್ಟ್ ಇದು ಆ್ಯಸ್ ಇಟ್ ಈಸ್ ಬರೀಬೇಕು. ಎ ಪ್ಲಸ್ ಬಿ ಮೈನಸ್ ಸಿ ಮೈನಸ್ ಡಿ. ಮೈನಸ್ ಇಂಟು ಪ್ಲಸ್ ಏದಿಂದ ಏನೂ ಇಲ್ಲ ಅಂತಂದ್ರೆ ಪ್ಲಸ್ ಇರ್ತದೆ. ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್ ಬಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಸಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಡಿ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇದು ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಗ್ತದೆ. ಆಮೇಲೆ ಮೈನಸ್ ಸಿ ಪ್ಲಸ್ ಸಿ ಕ್ಯಾನ್ಸಲ್, ಪ್ಲಸ್ ಡಿ ಮೈನಸ್ ಡಿ ಕ್ಯಾನ್ಸಲ್. ಏನು ಉಳಿತು ರೀ ನೋಡ್ಬೋದು ಇಲ್ಲಿ ಬಿ ಪ್ಲಸ್ ಬಿ ಅಂದರೆ 2b. ಬಿ ಪ್ಲಸ್ ಬಿ ಅಂದರೆ ಏನು ಉಳಿತು ಇಲ್ಲಿ 2b ಅಂತ ಉಳಿಯಿತು. ನೀವು ಬಿನ ಏನು ಬೇಕಾದ ಬೆಲೆಯನ್ನು ಹಾಕಿರಿ. ಬಿ 1 ಹಾಕಿರಿ, 2 ಇಂಟು 1 2. ಬಿಗೆ 2 ಹಾಕಿರಿ, 2 ಇಂಟು 2 4. ಬಿಗೆ 3 ಹಾಕಿರಿ, 3 ಇಂಟು 2 6. ಸೊ ಬಿನ ಯಾವುದೇ ಬೆಲೆಗೆ 2b ಏನಾಗಿರ್ತದಪ್ಪ ಅಂತಂದ್ರೆ ಸಮ ಸಂಖ್ಯೆಯಾಗಿರುತ್ತದೆ ಅಂತ ನಮಗೇನು ಬರ್ತದೆ ರಿಸಲ್ಟ ಬರ್ತದೆ. ಅಂದ್ರೆ ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸವು ಸಮ ಸಂಖ್ಯೆಯಾಗಿದ್ದರೆ ಅವು ಬೇರೆ ಬೇರೆ ಸಮತೆ ಹೊಂದಿರಬಹುದೇ? ಇಲ್ಲ. ಆದುದರಿಂದ ಎರಡೂ ಸಮ ಅಥವಾ ಎರಡೂ ಬೆಸ ಆಗಿರುತ್ತವೆ ಅಂತ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಹೇಳ್ತಾರೆ. ಇಲ್ಲಿ ನೋಡ್ಬೋದು ನೀವು. ಇದನ್ನು ನಾವು ಏನು ಮಾಡಿದ್ವಿ ಅಂತಂದ್ರೆ ಮೈನಸ್ ಮಾಡಿದ್ವಿ ಅಂತಂದರೆ ಏನಾಗ್ತದೆ 2b ಅಂದ್ರೆ ಸಮ ಸಂಖ್ಯೆನ ಬರ್ತದೆ. ನೆಕ್ಸ್ಟ್ ಈಗ ಒಂದು ಋಣಾತ್ಮಕ ಚಿಹ್ನೆಯನ್ನು ಧನಾತ್ಮಕ ಚಿಹ್ನೆಯಿಂದ ಬದಲಿಸಿದಾಗ ಏನಾಗುತ್ತದೆ ಎಂದು ನೋಡೋಣ. ಅಂದ್ರೆ ಇಲ್ಲಿ ಮೈನಸ್ ಇತ್ತು, ಇಲ್ಲಿ ಪ್ಲಸ್ ಇತ್ತು. ಸೊ ಇವೆರಡು ಮೈನಸ್ ಇದಾವೆ. ಸೊ ಈ ಬೀಜೋಕ್ತಿಯಲ್ಲಿ ಯಾವುದಾದರೂ ಒಂದು ಋಣಾತ್ಮಕ ಚಿಹ್ನೆಯನ್ನು ಧನಾತ್ಮಕ ಚಿಹ್ನೆಯಾಗಿ ಬದಲಿಸಿದಾಗ ಮತ್ತು ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಇಲ್ಲಿ ನೋಡ್ರಿ, ಇದನ್ನು ಪ್ಲಸ್ ಮಾಡಿಬಿಡೋಣ. ಇದು ಎ ಪ್ಲಸ್ ಬಿ ಮೈನಸ್ ಸಿ ಮೈನಸ್ ಡಿ ಐತಿ. ನಾವು ಇದನ್ನು ಏನು ಮಾಡೋಣ ಅಂತಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಮೈನಸ್ ಡಿ ಅಂತ ಮಾಡಿಬಿಡೋಣ ಇದನ್ನು. ಸೊ ಇದರಿಂದ ಇದನ್ನೇನು ಮಾಡಿಬಿಡೋದು ನಾವು ಕಳೆದ್ಬಿಡೋಣ. ಇದರಿಂದ ಇಲ್ಲಿ ಮಾಡ್ತೀನಿ ನೋಡ್ರಿ, ಎ ಪ್ಲಸ್ ಬಿ ಮೈನಸ್ ಸಿ ಮೈನಸ್ ಡಿಯಿಂದ ಅವ್ರೇನು ಹೇಳ್ಯಾರ, ಒಂದು ಋಣಾತ್ಮಕ ಚಿಹ್ನೆಯನ್ನು ಧನಾತ್ಮಕ ಮಾಡಿರಿ ಅಂತ ಹೇಳಿದಾರೆ. ಇದನ್ನು ಋಣ ಇದ್ದಿದ್ದನ್ನು ನಾನು ಧನ, ಮೈನಸ್ ಇದ್ದಿದ್ದ ಪಾಸಿಟಿವ್ ಮಾಡೀನಿ. ಅಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಮೈನಸ್ ಡಿ ಅಂತ ಮಾಡಿದೆ. ಸೊ ಏನು ಬಂತು ಇದು ಎ ಪ್ಲಸ್ ಬಿ ಮೈನಸ್ ಸಿ ಮೈನಸ್ ಡಿ. ಇದನ್ನು ಹಾಗೆ ಬರಿತೀನಿ. ಮೈನಸ್ ಇಂಟು ಎ ಮೈನಸ್ ಇಂಟು ಪ್ಲಸ್ ಮೈನಸ್ ಇಂಟು ಬಿ. ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಮೈನಸ್ ಸಿ ಮೈನಸ್ ಇಂಟು ಮೈನಸ್ ಪ್ಲಸ್ ಡಿ ಅಂತ ಬಂತು. ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಮೈನಸ್ ಎ ಐತಿ, ಇಲ್ಲಿ ಪ್ಲಸ್ ಎ ಐತಿ, ಇಲ್ಲಿ ಪ್ಲಸ್ ಬಿ ಐತಿ, ಇಲ್ಲಿ ಮೈನಸ್ ಬಿ ಕ್ಯಾನ್ಸಲ್, ಡಿ ಪ್ಲಸ್ ಮೈನಸ್ ಕ್ಯಾನ್ಸಲ್, ರಿಮೈನಿಂಗ್ ಮೈನಸ್ ಸಿ. ಚಿಹ್ನೆಗಳ ಸಜಾತಿ ಚಿಹ್ನೆಗಳ ಮೈನಸ್ ಅದಾವ ಅಂದ್ರೆ ಕೂಡಿಸ್ಬೇಕು. ಸಿ ಅಂದ್ರೆ 2c, ಮೈನಸ್ ಇರೋದಕ್ಕೆ ಮೈನಸ್ 2c. ಆನ್ಸರ್ ಈಸ್ ಮೈನಸ್ 2c ಅಂದ್ರೆ ಸಿಗೆ ಯಾವ್ದು ಬೇಕಾದ ಬೆಲೆ ಹಾಕ್ರಿ. ನೀವು 1 ಹಾಕ್ರಿ, 2 ಇಂಟು 1 2ನ ಬರ್ತದೆ. ಸಿ 2 ಹಾಕ್ರಿ, 2 ಇಂಟು 2 ಮೈನಸ್ 4 ಬರ್ತದೆ. ಮೈನಸ್ ಇಲ್ಲಿರೋದ್ರಿಂದ 3 ಹಾಕ್ರಿ, 3 ಇಂಟು ಮೈನಸ್ 2 ಮೈನಸ್ 6. ಸೊ ನಮಗೆ ಏನು ಬರ್ತಾ ಹೋಗ್ತಾವಪ್ಪ ಅಂತಂದ್ರೆ, ಮತ್ತು ನಮಗೇನು ಬರ್ತಾವಪ್ಪ ಅಂತಂದ್ರೆ ಸಮ ಚಿಹ್ನೆಗಳನ್ನು ಬರ್ತಾವೆ. ನಮಗೆ ಸಮ ಸಂಖ್ಯೆಗಳ ಚಿಹ್ನೆ, ಸಮ ಚಿಹ್ನೆ ಅಲ್ಲ, ಸಮ ಸಂಖ್ಯೆಗಳನ್ನು ನಮಗೇನು ಮಾಡ್ತಾವಪ್ಪ ಅಂತಂದ್ರೆ ದೊರೀತಾ ಹೋಗ್ತಾವೆ. ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಏನಾಗಿರುತ್ತಂದ್ರೆ ಸಮ ಸಂಖ್ಯೆಯಾಗಿರುತ್ತದೆ. ಸಮ ಸಂಖ್ಯೆಯಾಗಿರುತ್ತದೆ ಅಂತ ನಾವಿಲ್ಲಿ ಬರಿಬೇಕಾಗ್ತದೆ. ಮುಂದೆ ಇದನ್ನು ಗಮನಿಸಿ ಯಾವ ತೀರ್ಮಾನಕ್ಕೆ ಬರುತ್ತೀರಿ? ಯಾವುದೋ ಬೀಜೋಕ್ತಿಯಿಂದ ಪ್ರಾರಂಭಿಸಿ ನಾವು ಒಂದು ಅಥವಾ ಹೆಚ್ಚು ಪ್ಲಸ್ ಮೈನಸ್ ಚಿಹ್ನೆಗಳನ್ನು ಯಾವ ತೀರ್ಮಾನಕ್ಕೆ ಬರಿತೀರಿ ಅಂತಂದ್ರೆ ಸಮಸಂಖ್ಯೆ ಆಗಿರ್ತದೆ ಅಂತ ತೀರ್ಮಾನಕ್ಕೆ ನಾವೇನು ಮಾಡ್ತೀವಿ ಅಂತಂದ್ರೆ ಬರ್ತೀವಿ. ಬದಲಾಯಿಸುವ ಮೂಲಕ 7 ಬೀಜೋಕ್ತಿಗಳನ್ನು ಪಡೆಯಬಹುದು. ಇಲ್ಲಿ ನೋಡ್ರಿ ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ಯಾವುದೇ ಬೀಜೋಕ್ತಿಯಿಂದ ಪ್ರಾರಂಭಿಸಿ ನಾವು ಒಂದು ಅಥವಾ ಹೆಚ್ಚು ಪ್ಲಸ್ ಮತ್ತು ಮೈನಸ್ ಚಿಹ್ನೆಗಳನ್ನು ಬದಲಾಯಿಸುವ ಮೂಲಕ 7 ಬೀಜೋಕ್ತಿಗಳನ್ನು ಪಡೆಯಬಹುದು. ಹಾಗಾಗಿ ಎಲ್ಲ ಬೀಜೋಕ್ತಿಗಳು ಒಂದೇ ಸಮತೆಯನ್ನು ಹೊಂದಿರುತ್ತವೆ. ಒಂದೇ ಸಮತೆ ಅಂತಂದರೆ
ಆನ್ಸರ್ ಸೇಮ್ ಬರ್ತದೆ, ಅಂದ್ರೆ ಸಮ ಸಂಖ್ಯೆ ಬರ್ತದೆ ಅಂತ ಅರ್ಥ. ಇದು ವಿವರಣೆ 1 ಆಯಿತು. ನೆಕ್ಸ್ಟ್ ವಿವರಣೆ 2 ಏನಿದೆ ಅಂತ ನೋಡ್ರಿ. ಸೊ ವಿವರಣೆ 1ರಲ್ಲಿ ಏನು ಮಾಡಿದ್ವಿ, ನಾವು ಯಾವುದಾದ್ರೂ ಒಂದು ಚಿಹ್ನೆಯನ್ನು ಬದಲು ಮಾಡಿ ಅದನ್ನು ವ್ಯತ್ಯಾಸ ಮಾಡಿದ್ವಿ ಅಂತಂದ್ರೆ ನಮಗೆ ಒಂದೇ ಸಮಮಿತಿನ ಬರ್ತದೆ ಅಂತ ನಮಗೆ ಗೊತ್ತಾಯ್ತು. ವಿವರಣೆ 2ರಲ್ಲಿ ನಾವು ತಿಳಿದಿರುವಂತೆ ಬೆಸ ಸಂಖ್ಯೆ ಪ್ಲಸ್ ಬೆಸ ಸಂಖ್ಯೆ ನಮಗೆ ಆನ್ಸರ್ ಸಮ ಸಂಖ್ಯೆನ ಬರ್ತದೆ. ಫಾರ್ ಎಕ್ಸಾಂಪಲ್ 1 ಅನ್ನೋದು ಬೆಸ ಸಂಖ್ಯೆ, ಅದಕ್ಕೆ 3 ಫಸ್ಟ್ ಪ್ಲಸ್ ಮಾಡ್ತೀನಿ. 3 ಪ್ಲಸ್ ಮಾಡಿದೆ ಅಂತಂದ್ರೆ ನನಗೇನು ಬರ್ತದೆ, ಬೆಸ ಸಂಖ್ಯೆ ಸಮ ಸಂಖ್ಯೆ ಬರ್ತದೆ. 3 1 4, ಇದು ಏನಾಗಿರ್ತದೆ, ಸಮ ಸಂಖ್ಯೆ ಆಗಿರ್ತದೆ. ಬೆಸ ಮೈನಸ್ ಬೆಸ ಮಾಡಿರಿ, ಬೆಸ ಮೈನಸ್ ಬೆಸ ಅಂದರೆ ಇದನ್ನ ಮಾಡಿಬಿಡ್ತೇನೆ ನಾನು. 1 - 3ನೇ ಮಾಡ್ತೀನಿ. 3ಯಲ್ಲಿ 1 ಮೈನಸ್ ಮಾಡಿದರೆ 2, ದೊಡ್ಡ ಸಂಖ್ಯೆಗೆ 3 ಮೈನಸ್ ಚಿಹ್ನೆ ಉತ್ತರ. ಇದು ಏನು ಬಂತು ನಮಗೆ, ಸಮನೇ ಬಂತು. ಆಮೇಲೆ ಸಮ ಪ್ಲಸ್ ಸಮ ಮಾಡಿರಿ. ಸಮ ಪ್ಲಸ್ ಅಂದ್ರೆ 2 + 4 = 6. ಆಮೇಲೆ ಸಮ ಮೈನಸ್ ಸಮ 2 - 4 ಎಷ್ಟು ಬಂತು, 4ರಲ್ಲಿ 2 ಕಳೆದ್ರೆ 2, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಸೊ ಸಮ ಸಮ ಕೂಡಿಸಿದ್ರು ಸಮನ ಬರ್ತದೆ, ಸಮ ಸಮ ಕಳೆದ್ರು ಸಮನ ಬರ್ತದೆ. ಬೆಸ ಬೆಸ ಕೂಡಿಸಿದ್ರು ಬೆಸ ಸಮನ ಬರ್ತದೆ. ಬೆಸ ಮೈನಸ್ ಬೆಸ ಮಾಡಿದ್ರು ಸಮನೇ ಬರ್ತದೆ. ಮುಂದೆ ಬೆಸ ಪ್ಲಸ್ ಸಮ, ಬೆಸ ಪ್ಲಸ್ ಸಮ ಮಾಡಿದರೆ ನಮಗೇನು ಬರ್ತದೆ, ಇದು ಕೇಸ್ನಲ್ಲಿ ಬೆಸ ಬರ್ತದೆ. ಏನು ಬರ್ತದೆ, ಬೆಸ. ಅದೇ ಬೆಸ ಮೈನಸ್ ಸಮ, ಬೆಸ ಅಂದರೆ 5 - 2 ಎಷ್ಟು ಬಂತು, -3. ಇದೇನಿದು ಬೆಸ, ಇದು ಬೆಸ, ಇದು ಬೆಸ, ನೀವು ಗಮನಿಸ್ಬೋದು. ಸೊ ಈ ಒಂದು ಸೂತ್ರವನ್ನು ನೀವು ಇಲ್ಲಿ ನೆನ್ಪಿಡಬೇಕಾಗ್ತದೆ. ಬೆಸ ಪ್ಲಸ್ ಬೆಸ ಕೂಡಿಸಿದ್ರೆ ಸಮ ಬರ್ತದೆ, ಬೆಸ ಮೈನಸ್ ಬೆಸನು ಸಮ ಬರ್ತದೆ. ಸಮ ಪ್ಲಸ್ ಸಮ, ಸಮ ಮೈನಸ್ ಸಮ, ಬೆಸ ಪ್ಲಸ್ ಸಮ ಬೆಸ. ಉಲ್ಟಾ ಇದ್ದಾಗ ಮಾತ್ರ ಬೆಸ ಬರ್ತದೆ ನೋಡಿರಿ. ಬೆಸ ಸಮ, ಇವೆರಡು ಬೆಸ ಸಮ ಇದ್ದಾಗ ಸಮ ಬರ್ತದೆ. ಸೊ ಇದು ನಿಮಗೆ ಗೊತ್ತಾಯ್ತು ಅನ್ಕೋತೀನಿ. 2 ಸಮ ಇದ್ದಾಗ ಸಮ, 2 ಸಮ ಇದ್ದಾಗ ಸಮ ಅಂದ್ರೆ ಸಮ ಅಂದ್ರೆ ಏನು ರೀ, ಬೆಸ ಅಂದಂಗೆ. 2 ಬೆಸ ಸಜಾತಿ, ಬೆಸ ಇದ್ದರೆ ಸಮ ಇದ್ದರೂ ಸಮ. ಉಲ್ಟಾ ಪಲ್ಟಾ ಬೆಸ ಸಮ, ಉಲ್ಟಾ ಇದ್ದರೆ ಬೆಸ ಬರ್ತದೆ. ಇದೊಂದು ಪಾಯಿಂಟನ್ನು ನೀವು ನೆನಪಿಟ್ಕೋಬೇಕು, ಯಾಕಂದ್ರೆ ಮುಂದೆ ನಿಮಗೆ ಎಕ್ಸಾಂಪಲ್ಸಲ್ಲಿ ಅದ ನಡುವೆ ಅಪ್ಲೈ ಆಗ್ತದೆ. ಸೊ ನೆನಪಿಟ್ಕೊಡ್ರಿ. ಎ ಮತ್ತು ಬಿಗಳ ಸಮತೆಗಳು ಏನೇ ಇರಲಿ, ಎ ಪ್ಲಸ್ ಬಿ ಮತ್ತು ಎ ಮೈನಸ್ ಬಿಗಳ ಸಮತೆ ಒಂದೇ ಆಗಿರುತ್ತದೆ ಎಂದು ನಾವು ಗಮನಿಸಿದ್ದೇವೆ. ನೆಕ್ಸ್ಟ್ ಸಂಕ್ಷಿಪ್ತವಾಗಿ ಎ ± ಬಿ ಒಂದೇ ಸಮತೆಯನ್ನು ಹೊಂದಿದೆ. ಇದೇ ತರ್ಕದ ಪ್ರಕಾರ ಎ ± ಬಿ + ಸಿ ಮತ್ತು ಎ ± ಬಿ - ಸಿಗಳು ಒಂದೇ ಸಮತೆಯನ್ನು ಹೊಂದಿವೆ. ಇದನ್ನು ಮತ್ತಷ್ಟು ವಿಸ್ತರಿಸಿದರೆ ಎ ± ಬಿ ± ಸಿ ± ಡಿ ರೂಪದ ಎಲ್ಲ ಬೀಜೋಕ್ತಿಗಳು ಒಂದೇ ಸಮತೆಯನ್ನು ಹೊಂದಿವೆನೆಂದು ನಾವು ಹೇಳಬಹುದು. ಸೊ ಹಿಂದಿನ ಎಕ್ಸಾಂಪಲ್ಸಲ್ಲಿ ನೀವು ನೋಡಿದಿರ, ಗಮನಿಸಿದಿರಿ, ಏನು ಬರ್ತದೆ ಅಂತಂದ್ರೆ ಈ ರೀತಿ ಸಮತೆ ಚಿಹ್ನೆಗಳು ಏನೇ ಇದ್ದರೂ ಸಮಮಿತಿನೇ ಬರ್ತದೆ, ನಮಗೆ ಸಮತೆಯನ್ನು ಹೊಂದಿವೆ ಎಂದು ನಾವು ಹೇಳಬಹುದು. ಹಿಂದಿನ ಎಕ್ಸಾಂಪಲ್ಸನ್ನು ನೀವು ಗಮನಿಸಿದೆ ಅಂತಂದ್ರೆ ನಿಮಗದ ಗೊತ್ತಾಗ್ತದೆ. ಇದು ವಿವರಣೆ 2. ಇನ್ನು ವಿವರಣೆ 3 ಕೊಡ್ತಾರೆ ನೋಡ್ರಿ ಅವರ. ನೀವು ಪೂರ್ಣಾಂಕಗಳ ಅಧ್ಯಾಯದಲ್ಲಿ ಅಧ್ಯಯನ ಮಾಡಿದ ಧನಾತ್ಮಕ ಮತ್ತು ಋಣಾತ್ಮಕ ಟೋಕನ್ ಮಾದರಿಯನ್ನು ಬಳಸಿಕೊಂಡು ಸಹ ಇದನ್ನು ವಿವರಿಸಬಹುದು. ಹೇಗೆ ಎಂದು ಯೋಚಿಸಲು ಪ್ರಯತ್ನಿಸಿ. ಪ್ಲಸ್ ಮತ್ತು ಮೈನಸ್ ಚಿಹ್ನೆಗಳೊಂದಿಗೆ ABCDಗಳು 4 ಸಂಖ್ಯೆಗಳನ್ನು ಸಂಯೋಜಿಸುವ ವಿಧಾನಗಳ ಸಂಖ್ಯೆ ಅನಂತವಾಗಿದೆ. ಗಣಿತದ ತಾರ್ಕಿಕತೆಯು ಅವುಗಳ ಮೂಲಕ ಒಂದೊಂದಾಗಿ ಹೋಗದೆ ಎ ± ಬಿ ± ಸಿ ± ಡಿ ಎಲ್ಲ ಸಂಯೋಜನೆಗಳು ಒಂದೇ ಸಮಮಿತಿ ಹೊಂದಿರುತ್ತವೆ ಎಂದು ಸಾಧಿಸಲು ನಮಗೆ ದಾರಿ ಮಾಡಿಕೊಟ್ಟಿದೆ. ಇಲ್ಲಿ ನೋಡ್ಬೋದು, ಈಗ ಎ + ಬಿ + ಸಿ + ಡಿ ಒಂದು ಬರ್ತದೆ. ಆಮೇಲೆ ಎ + ಬಿ + ಸಿ - ಡಿ, ಎ + ಬಿ - ಸಿ + ಡಿ - ಡಿ. ಸೊ ಈ ರೀತಿ ವಿಭಿನ್ನ ನಾವು 8 ವಿಧಾನಗಳಲ್ಲಿ ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ಅದನ್ನು ಬರೆದು ನಮಗೆ ಸಮಮಿತಿ ಬರ್ತದೋ ಇಲ್ವೋ ಅಂತ ABCD ಬೇರೆ ವಿಭಿನ್ನ ಕ್ರಮಾನುಗತ ಸಂಖ್ಯೆಗಳನ್ನು ತೆಗೆದುಕೊಂಡು ನಾವು ಅದನ್ನು ವೆರಿಫೈ ಮಾಡಿದಾಗ ನಮಗೇನು ಬರ್ತದೆ, ಸಮಮಿತಿನ ಬರ್ತದೆ, ಅಂದ್ರೆ ಸಮ ಸಂಖ್ಯೆ ಬರ್ತದೆ ಅಂತ ನಾವಿಲ್ಲಿ ಹೇಳಬಹುದು. ಸೊ ಇದು ಪೇಜ್ ನಂಬರ್ 20ಯಲ್ಲಿರ್ತಕ್ಕಂಥದ್ದು. ಮುಂದಿನ ಒಂದು ವಿಡಿಯೋದಲ್ಲಿ ಮುಂದಿನ ಪೇಜ್ದಲ್ಲಿರ್ತಕ್ಕಂತಹ ಟಾಪಿಕನ್ನು ಹೇಳ್ಕೊಡ್ತೀನಿ. ಸೊ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.